ಆತ್ಮೀಯರೇ, ಮುಂಬಯಿಯ ಮಹಾನಗರದ ಚೆಂಬೂರಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಪ್ರತಿಷ್ಠಾಪನೆಗೊಂಡು ಸರಿಸುಮಾರು 20 ಸಂವತ್ಸರಗಳು ಸಂದಿದೆ. ಸ್ವಾಮಿಯ ಪ್ರತಿಷ್ಠಾಪನೆಗೊಂಡ ನಂತರ ವಿಶೇಷ ಆಗಿರತಕ್ಕಂತಹ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವೈಭವದ ಬ್ರಹ್ಮಕುಂಭಾಭಿಷೇಕ ನಡೆದಿತ್ತು. ಅದಾಗಿ 12 ಸಂವತ್ಸರಗಳು ಸಂದಂತಹ ಹಿನ್ನೆಲೆಯಲ್ಲಿ ಅದರಂತೆ ಈ ವರ್ಷದ ಒಂದು ಮಹಾ ಸೌಭಾಗ್ಯದ ಸಂಗತಿ ಅಂತ ಹೇಳಿದರೆ, ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಯತ್ಯಾಶ್ರಮದ 25ನೇ ವರ್ಷದ ಈ ವಿಶೇಷ ಸಂದರ್ಭದಲ್ಲಿ ಸ್ವಾಮಿಗೆ ಸುಬ್ರಹ್ಮಣ್ಯ ಮಠದ ಆರಾಧ್ಯ ದೇವರಾಗಿರತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ, ಅದರಂತೆ ನಾಗಸುಬ್ರಹ್ಮಣ್ಯ ಸ್ವಾಮಿಗೆ ಬ್ರಹ್ಮಕುಂಭಾಭಿಷೇಕವನ್ನ ಅವರೀರುವರ ಪಾದಪದ್ಮ ಆರಾಧಕರಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಮುಂಬಯಿಯ ಜನತೆ ಹಾಗೂ ಸಮಸ್ತ ಭಕ್ತ ಸಮೂಹ ಎಲ್ಲರೂ ಕೂಡ ಸೇರಿಕೊಂಡು ಗುರುವಂದನ ಅನ್ನತಕ್ಕಂತಹ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಿನ್ನೆಯ ದಿವಸ ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ದೀಪ ಬೆಳಗುವುದರ ಮುಖಾಂತರವಾಗಿ ಉದ್ಘಾಟನೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಆಶೀರ್ವಚನವನ್ನ ಇತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಆತ್ಮೀಯರೇ, ಈ ದಿವಸ ಬೆಳಿಗ್ಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸ್ವಾಮಿಯ ಮುಂದೆ ಸಂದಿದೆ. ಸರ್ಪತ್ರಯ ಮಂತ್ರಹೋಮ, ಸರ್ಪ ಗಾಯತ್ರಿ ಮಂತ್ರಹೋಮ, ಗ್ರಹ ಶಾಂತಿ, ಅದರಂತೆ ಶಾಂತಿ ಪ್ರಾಯಶ್ಚಿತ್ತಗಳು ನಾಗದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತು ಸಮರ್ಪಣೆಗೊಂಡಿದೆ. ಅದರಂತೆ ಸಾಯಂಕಾಲ ಶ್ರೀಕರ ಪೂಜೆ ಅನ್ನತಕ್ಕಂತಹ ವಿಶೇಷ ಮಂಡಲಾರಾಧನೆ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮ ಪ್ರತಿದಿನವೂ ಕೂಡ 27ನೇ ತಾರೀಕಿನವರೆಗೆ ಬೆಳಗಿನ ಹೊತ್ತು ಅನೇಕ ಯಜ್ಞ ಯಾಗಾದಿಗಳು, ಸರ್ವಮೂಲ ಪಾರಾಯಣ, ಋಗ್ವೇದ, ಯಜುರ್ವೇದ, ಸಾಮವೇದ, ವೇದ ತ್ರಯಗಳ ಪಾರಾಯಣ, ಅದರಂತೆ ವಿಶೇಷ ಆಗಿರತಕ್ಕಂತಹ ಮಂತ್ರಗಳ ಜಪ, ಮನ್ಯಸೂಕ್ತ ಮಂತ್ರಗಳ ಜಪ, ಯಜ್ಞ ಯಾಗಾದಿಗಳೆಲ್ಲವೂ ಕೂಡ ನಾಡಿದ್ದು 27ನೇ ತಾರೀಕಿನವರೆಗೆ ಈ ಸನ್ನಿಧಾನದಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಸಾಯಂಕಾಲದ ಹೊತ್ತು ಸಭಾ ಕಾರ್ಯಕ್ರಮಗಳು, ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಭಕ್ತಿಗಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಈ ಸಭೆಯಲ್ಲಿ ನಡೆದಿಕ್ಕಿದೆ. ಆತ್ಮೀಯರಾಗಿರತಕ್ಕಂತಹ ಆಸ್ತಿಕ ಮಹಾಜನತೆಯಲ್ಲಿ ನಮ್ಮ ಕಳಕಳಿಯ ಕೋರಿಕೆ ಅಂತ ಹೇಳಿದರೆ,
ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಜ್ಞೆಯನ್ನು ಕೋರಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಆತ್ಮೀಯರೇ, ಮುಂಬಯಿಯ ಈ ಮಹಾನಗರದಲ್ಲಿ ಚೆಂಬೂರಿನ ಈ ಸುಮಧುರ ವಾತಾವರಣದ ಮಧ್ಯದಲ್ಲಿ ನಮ್ಮ ನಾಗಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ 20 ವರ್ಷಗಳಿಂದ ಅಹೋರಾತ್ರಿ ಆರಾಧನೆಯನ್ನ ಸ್ವೀಕಾರ ಮಾಡುತ್ತಾ ಇಲ್ಲಿಯ ಜನತೆಗೆ ತನ್ನ ನಿಗ್ರಹಾನುಗ್ರಹ ಶಕ್ತಿಯನ್ನ ಸುಸ್ಪಷ್ಟಪಡಿಸ್ತಾ ಎಲ್ಲರನ್ನ ಅನುಗ್ರಹಿಸ್ತಾ ತನ್ನತ್ತ ಆಕರ್ಷಿಸ್ತಾ ಅವನ ಕೈಂಕರ್ಯವನ್ನ ಅವನ ಕಾಂತಿಕವನ್ನ ತೋರಿಸಿಕೊಂಡದ್ದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. 12 ವರ್ಷಗಳು ಒಂದು ದೇವರ ಪ್ರತಿಷ್ಠಾ ವಿಧಿವಿಧಾನಗಳ ಸಂಪನ್ನ ಆದ ನಂತರ 12 ವರ್ಷಗಳು ಸಂದಿತು ಅಂತಾದರೆ ಆವಾಗ ಆ ಬಿಂಬೋಪಾದಿಯಲ್ಲಿರತಕ್ಕಂತಹ ಭಗವತ್ ಸಾನ್ನಿಧ್ಯದ ಆ ಚೈತನ್ಯ ಅನ್ನುವಂಥದ್ದು ಅನೇಕ ಕಾರಣಗಳಿಂದ ಚೈತನ್ಯ ಅನ್ನುವಂಥದ್ದು ಕುಂಠಿತ ಆಗ್ತದೆ ಅಂತ. ಆದ್ರಿಂದ ಮತ್ತೊಮ್ಮೆ ನವೀಕರಣ ಗೊಳ್ಳುವಂತಹ ಯಾವುದಾದರೂ ಪ್ರಕ್ರಿಯೆಗಳಿದ್ರೆ ಆ ಕೈಂಕರ್ಯವನ್ನು ಪೂರೈಸಿ ಮತ್ತೊಮ್ಮೆ ಬ್ರಹ್ಮಕುಂಭಾಭಿಷೇಕವನ್ನ ಮಾಡಿ ಆ ಬಿಂಬೋಪಾದಿಯಲ್ಲಿರತಕ್ಕಂತಹ ಅದು ಮೂರ್ತಿಯಾಗಿರ್ಬೋದು, ಶಿಲಾಮಯ ಆಗಿರ್ಬೋದು, ಮೃಣ್ಮಯ ಆಗಿರ್ಬೋದು, ಲೋಹಮಯ ಆಗಿರ್ಬೋದು, ಆ ಮೂರ್ತಿಯಲ್ಲಿ ಭಗವಂತನನ್ನ ಮತ್ತೊಮ್ಮೆ ಅವನ ಚೈತನ್ಯವನ್ನ ಪೂರ್ಣವಾಗಿ ಪುನಃಸ್ಥಾಪಿಸಿ ಲೋಕ ಅನುಗ್ರಹ ಕೇತ್ವರ್ಥವಾಗಿ ನೀನಿಲ್ಲಿ ಸ್ಥಿರವಾಗಿ ಸುಖವಾಗಿ ಇರಬೇಕು ಅನ್ನತಕ್ಕಂತಹ ಕಳಕಳಿಯ ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಈ ಒಂದು ಕೈಂಕರ್ಯಕ್ಕೆ ಬ್ರಹ್ಮಕುಂಭಾಭಿಷೇಕ ಅನ್ನುವಂಥದ್ದನ್ನ ಕರೆಯುವಂಥದ್ದು. ಅಂತಹ ನಮ್ಮ ಈ ಬ್ರಹ್ಮಕುಂಭಾಭಿಷೇಕದ ಕಾರ್ಯಕ್ರಮಗಳ ಪೈಕಿ 2ನೇ ದಿವಸದ ಸಭಾ ಕಾರ್ಯಕ್ರಮವನ್ನ ಇದೀಗ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ನಾವು ನಿರ್ವಿಘ್ನವಾಗಿ ನಡಿಬೇಕು ಅನ್ನುವಂತಹ ಪ್ರಾರ್ಥನೆ, ಭಗವತ್ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಭಗವಂತನನ್ನು ಸ್ತುತಿಸಲಿಕ್ಕೆ ಅಂತ ಶ್ರೀ ನಾರಾಯಣ ಶರಣಾಯರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿನ್ನಂಬಿದೆ ಕೃಷ್ಣ, ಅನ್ಯರೊಬ್ಬರ ಕಾಣೆ. ನಿನ್ನಂಬಿದೆ ಕೃಷ್ಣ, ಅನ್ಯರೊಬ್ಬರ ಕಾಣೆ. ಪನ್ನಗ ಶಯನ ಶ್ರೀವತ್ಸಬಾರೋ, ಇರುಳು ಹಗಲು ನಿನ್ನ ಚರಣಕ್ಕೆ ಮೊರೆ ಹೊಕ್ಕೆ. ಇರುಳು ಹಗಲು ನಿನ್ನ ಚರಣಕ್ಕೆ ಮೊರೆ ಹೊಕ್ಕೆ. ಸರಿಯಾರು ಈರೇಳು ಭುವನದೊಳು, ಸರಿಯಾರು ಈರೇಳು ಭುವನದೊಳು. ಹಯವದನ ಹಯವದನ ಹಯವದನ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ.
ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ಎಡಕ್ಕೆ ವಿಠ್ಠಲ ಬಲಕ್ಕೆ ವಿಠ್ಠಲ ಎಡಕ್ಕೆ ಬಲಕ್ಕೆ ವಿಠ್ಠಲ ಎಡಕ್ಕೆ ವಿಠ್ಠಲ ಬಲಕ್ಕೆ ವಿಠ್ಠಲ ಎಡಕ್ಕೆ ಬಲಕ್ಕೆ ವಿಠ್ಠಲ ಎಡಕ್ಕೆ ವಿಠ್ಠಲ ಬಲಕ್ಕೆ ವಿಠ್ಠಲ ಎಡಕ್ಕೆ ಬಲಕ್ಕೆ ವಿಠ್ಠಲ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ತಂದೆ ವಿಠ್ಠಲ ತಾಯಿ ವಿಠ್ಠಲ ತಂದೆ ತಾಯಿ ವಿಠ್ಠಲ ತಂದೆ ವಿಠ್ಠಲ ತಾಯಿ ವಿಠ್ಠಲ ತಂದೆ ತಾಯಿ ವಿಠ್ಠಲ ಬಂಧು ವಿಠ್ಠಲ ಬಳಗ ವಿಠ್ಠಲ ಬಂಧು ಬಳಗ ವಿಠ್ಠಲ ಬಂಧು ವಿಠ್ಠಲ ಬಳಗ ವಿಠ್ಠಲ ಬಂಧು ಬಳಗ ವಿಠ್ಠಲ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ ഇരുളു ನಿನ್ನ ನೆನೆಯಲಿಲ್ಲ ಹಸುವೆ ತೃಷೆಯಿಂದ ಹಗಲು ನಿನ್ನ ನೆನೆಯರಿಲ್ಲ ಹಸಿವೆ ತೃಷೆಯಿಂದ ഇരുಳು ನಿನ್ನ ನೆನೆಯಲಿಲ್ಲ ನಿದ್ರೆ ಭರದಿಂದ ಈ ಎರಡರ ಬಾಧೆಗೆ ನಾ ಒಳಗಾದೆನು ಪುರಂದರ ವಿಠ್ಠಲ ಈ ಎರಡರ ಬಾಧೆಗೆ ನಾ ಒಳಗಾದೆನು ಪುರಂದರ ವಿಠ್ಠಲ ಪುರಂದರ ವಿಠ್ಠಲ ಕಾಯೋ ಪುರಂದರ ವಿಠ್ಠಲ ಪುರಂದರ ವಿಠ್ಠಲ ಕಾಯೋ ಪುರಂದರ ವಿಠ್ಠಲ ವಿಠ್ಠಲ ಸಲಗೋ ಸ್ವಾಮಿ ನಮ್ಮ ವಿಠ್ಠಲ ಜಗದಂತರ್ಯಾಮಿ 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 ವಿಠ್ಠಲ ಜಗದಂತರ್ಯಾಮಿ ವಿಠ್ಠಲ ಜಗದಂತರ್ಯಾಮಿ. ನಾದದಿಂದ ನಾರಾಯಣನನ್ನು ಸ್ತುತಿಸಿದ ಶ್ರೀ ಕೃಷ್ಣಮಠದ ಸಂಗೀತ ವಿದ್ವಾಂಸರಾದ ಶ್ರೀ ನಾರಾಯಣ ಶರಳಾಯರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾಗಿದ್ದೇನೆ. ಅದರಂತೆ ಇವತ್ತು ಪರಮಪೂಜ್ಯ ಶ್ರೀಪಾದಂಗಳವರಿಂದ ತುಳುರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರತಕ್ಕಂತಹ ಶ್ರೀಮತಿ ಸುಶೀಲಾ ಎಸ್ ದೇವಾಡಿಗ ಹಾಗೂ ಸುಜಾತ ಆರ್ ಶೆಟ್ಟಿ ಇವರನ್ನು ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾಗಿದ್ದೇವೆ. ಅದರಂತೆ ಮಹಾರಾಷ್ಟ್ರದ ಪೂರ್ವ ಸಾರಿಗೆ ಮಂತ್ರಿಗಳಾಗಿರತಕ್ಕಂತಹ ಶಿವಸೇನದ ಮುಖ್ಯ ಪದಧಾರಿಗಳಾಗಿರತಕ್ಕಂತಹ ಶ್ರೀ ಅನಿಲ್ ಪರಬ್ ಅವರು ನಮ್ಮೊಡನೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶೇಷ ಆಗಿರತಕ್ಕಂತಹ ಸ್ವಾಗತದೊಂದಿಗೆ ಸ್ವಾಗತ ವಚನಗಳನ್ನು ಸಲ್ಲಿಸ್ತಾಗಿದ್ದೇನೆ. ಇದೀಗ ವೇದಿಕೆಯಲ್ಲಿ ಇರತಕ್ಕಂತಹ ದಿವ್ಯ ಉಪಸ್ಥಿತಿಯಿಂದ ವೇದಿಕೆಯ ಕಳೆಯನ್ನು ಹೆಚ್ಚಿಸಿರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಹೂವನ್ನು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ಶ್ರೀ ನಾಗೇಂದ್ರ ಆಚಾರ್ಯ ಇವರನ್ನು ಕೇಳಿಕೊಳ್ತಾಗಿದ್ದೇನೆ. ಹೂಹಾರವನ್ನು ಸಮರ್ಪಿಸಿ ಫಲಕಾಣಿಕೆಯನ್ನು ಸಮರ್ಪಿಸಿ ಪರಮಪೂಜ್ಯ ಶ್ರೀಪಾದಂಗಳವರ ದಿವ್ಯೋಪಸ್ಥಿತಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ನುಡಿಗಳನ್ನು ಸ್ವಾಗತ ಕುಸುಮಗಳನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾಗಿದ್ದೇನೆ. ಅದರಂತೆ ಮಹಾರಾಷ್ಟ್ರದ ಪೂರ್ವ ಸಾರಿಗೆ ಮಂತ್ರಿಗಳಾಗಿರತಕ್ಕಂತಹ ಶ್ರೀ ಅನಿಲ್ ಪರಬ್ ಇವರನ್ನು ಕೂಡ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾಗಿದ್ದೇನೆ. ಶಿವಸೇನೆಯ ಮುಖ್ಯ ಪದಧಾರಿಗಳು ಹಾಗೂ ಚೆಂಬೂರ್ನ ಶಾಸಕರಾಗಿರತಕ್ಕಂತಹ ಶ್ರೀ ಪ್ರಕಾಶ್ ಪಾತರ್ಪೇಕರ್ ಇವರನ್ನು ಕೂಡ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾಗಿದ್ದೇನೆ.
वैसा ही मुंबई महानगर का पालिका मेयर श्रीमती किशोरी पेडनेकर, उनको भी शॉल धारण करके स्वागत करने के लिए प्रार्थना कर रहा हूँ। ಅದರಂತೆ ಇಂದಿನ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಡಾಕ್ಟರ್ ನವೀನ್ ಚಂದ್ರ ಆಚಾರ್ಯರಿಗೂ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ನವೀನ್ ಚಂದ್ರ ಆಚಾರ್ಯ. ಇಂದಿನ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀ ಅಣ್ಣಿ ಸಿ ಶೆಟ್ಟಿ, ಧರ್ಮದರ್ಶಿಗಳು, ಮೂಕಾಂಬಿಕಾ ದೇವಸ್ಥಾನ, ಘನ್ಸೋಲಿ, ಇವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅಣ್ಣಿ ಸಿ ಶೆಟ್ಟಿ. ಹೆಗ್ಡೆ ಸೇವಾ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಮನೋಜ್ ಹೆಗ್ಡೆ, ಇವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಶನೀಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂತಹ ಶ್ರೀ ರಮೇಶ್ ಪೂಜಾರಿ, ಇವರನ್ನು ಕೂಡ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮಿಂದ ತುಳುರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರತಕ್ಕಂತಹ ಶ್ರೀಮತಿ ಸುಶೀಲಾ ಎಸ್ ದೇವಾಡಿಗ ಇವರು, ಅದರಂತೆ ಶ್ರೀಮತಿ ಸುಜಾತಾ ಆರ್ ಶೆಟ್ಟಿ ಇವರು, ಈರ್ವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ದಿವಸ ನಮ್ಮೊಡನೆ ಸೇರಿಕೊಂಡಿರತಕ್ಕಂತಹ ಅತಿಥಿಗಳ ಸಮಯ ಅನ್ನುವಂಥದ್ದು ಬಹುಮೂಲ್ಯ ಆಗಿರುವಂಥದ್ದು. ಗೊತ್ತೀರಾ? ತಿಲಕ್ ನಗರ್ ಪೆಸ್ಟೋಮ್ ಸಾಗರ್ ಕನ್ನಡ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಕೌಡೂರು ಸುರೇಶ್ ಶೆಟ್ಟರು ನಮ್ಮ ಸಭೆಯನ್ನು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ವಾಗತ ಕೋರಬೇಕಾಗಿ ಶ್ರೀ ಆಚಾರ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮದ ನಿಜವಾದ ಮೆರಗು ಇಲ್ಲಿ ಸಭೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ತಾವೆಲ್ಲರೂ ಕೂಡ, ಅದರಿಂದ ತಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಈ ದಿವಸದ ಕಾರ್ಯಕ್ರಮಕ್ಕೆ ಬೆಳಕಿನ, ಧ್ವನಿ ಇತ್ಯಾದಿಗಳ ಸುವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಪತ್ರಿಕಾ ವರದಿಗಾರರಿಗೂ ಸ್ವಾಗತವನ್ನು ಕೋರ್ತಾ, ಸ್ವಾಮೀಜಿಗಳು ಮೊದಲೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅತಿಥಿಗಳ ಸಮಯ ಅನ್ನುವಂಥದ್ದು ವ್ಯರ್ಥ ಆಗಬಾರದು, ಪೋಲಾಗಬಾರದು. ಅದರಿಂದ ಸೂಚ್ಯವಾಗಿ ಸ್ವಾಗತವನ್ನು ಕೊಡುವಂತಹ ಕೆಲಸ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇಲ್ಲಿರತಕ್ಕಂತಹ ಸಭ್ಯ ಸಭಾಸದರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ, ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀ ವಿದ್ವಾನ್ ಗೋಪಾಲಕೃಷ್ಣ ಜೋಯಿಸರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಕಾತ್ಯಾಯನಿ ಸುತಃ ವನ್ಯವರ್ಣಃ ಷಣ್ಮುಖ ಉಜ್ವಲಃ ಧನುಃಶಕ್ತಿಧರೋಧ್ಯೇಯಃ ಕಾಮದೋ ಭಯನಾಶನ. ಶ್ರೀ ಗುರುಭ್ಯೋ ನಮಃ. ಮುಂಬೈ ನಗರದ ಆಸ್ತಿಕ ಜನತೆಯ ಆರ್ತತ್ರಾಣನಾದಂತಹ ಸಕಲಾಭೀಷ್ಟಗಳನ್ನು ಅನುಗ್ರಹಿಸುವ ಚೆಂಬೂರು ಚೆಡ್ಡಾನಗರದ ನಾಗಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಶ್ರೀಪಾದರ ಯತ್ಯಾಶ್ರಮ ಸ್ವೀಕಾರದ 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮ ತನ್ನಿಮಿತ್ತವಾಗಿ ಆಯೋಜಿಸಲ್ಪಟ್ಟಂತಹ ಗುರುವಂದನೆಯ ಕಾರ್ಯಕ್ರಮದಲ್ಲೂ ನಾವೆಲ್ಲ ಭಾಗಿಯಾಗ್ತಾ ಇರೋದರಿಂದ ನಮ್ಮ ಸಂಭ್ರಮ ಇಮ್ಮಡಿಗೊಂಡಿದೆ. ಎಲ್ಲ ಜೀವಿಗಳಿಗೆ ಒಂದೇ ಬಯಕೆ ಇರ್ತದಂತೆ, ಏನು ಅಂತ ಕೇಳಿದರೆ ಸುಖಮ್ಮೇ ಭೂಯಾತ್ ದುಃಖಂ ಅನಾಗಪಿ ಭೂಯಾತ್ ಅಂತ. ಯಾವಾಗಲೂ ನನಗೆ ಸುಖವೇ ಬರಲಿ, ಕಷ್ಟ ಯಾವತ್ತೂ ಬರದೇ ಇರಲಿ ಅಂತ. ಇದು ಕೇವಲ ಮನುಷ್ಯರ ಬಯಕೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳ ಬಯಕೆಯೂ ಕೂಡ ಹೌದು. ಆದರೆ ಹಾಗೆ ಆಗ್ತದೇನು ಅಂತ ಕೇಳಿದರೆ ಹಾಗೆ ಆಗೋದೇ ಇಲ್ಲ.
ಬಹುಪಾಲು ನಮ್ಮ ಜೀವನ ಕಷ್ಟಗಳಿಂದಲೇ ತುಂಬಿರ್ತದೆ. ನಾವು ಬಯಸದೇ ಇದ್ದ ಅನೇಕ ರೀತಿಯ ತಾಪತ್ರಯಗಳಿಂದ ತುಂಬಿಕೊಂಡಿರ್ತದೆ. ಹಾಗಿದ್ದರೆ ಕಷ್ಟವನ್ನು ಬಯಸಲಿಲ್ಲ, ಕಷ್ಟ ಬಂತು. ಸುಖವನ್ನು ಬಯಸಿದೆವು, ಸುಖ ಸಿಗಲಿಲ್ಲ, ಏನು ಕಾರಣ ಅಂತ ಕೇಳಿದರೆ ನಮ್ಮ ಹಿರಿಯರು ಒಂದೇ ಮಾತನ್ನು ಹೇಳಿದರು, ನಮ್ಮ ಕರ್ಮವೇ ಇದಕ್ಕೆ ಕಾರಣ ಅಂತ. ಒಳ್ಳೆಯ ಕೆಲಸವನ್ನು ಮಾಡಿದರೆ ನಾವು ಸುಖವನ್ನು ಪಡಿತೇವೆ, ಈಗಲೇ ಆಗಬೇಕು ಅಂತಿಲ್ಲ ಮುಂದಿನ ಜನ್ಮದಲ್ಲಿ. ಕೆಟ್ಟ ಕೆಲಸವನ್ನು ಮಾಡಿದರೆ ಅದರಿಂದಾಗಿ ನಾವು ಕಷ್ಟವನ್ನು ಅನುಭವಿಸ್ತೇವೆ ಅಂತ. ಈ ಜನ್ಮಾಂತರದ ಪ್ರಾರಬ್ಧದ ಫಲರೂಪವಾಗಿ ನಾವು ಹೊಂದುವಂತಹ ಕಷ್ಟವನ್ನು ಕಳ್ಕೊಳ್ಳಿಕ್ಕಿರುವಂತಹ ದಾರಿ ಏನು? ದೇವರನ್ನು ಆಶ್ರಯಿಸೋದೇ ದಾರಿ ಅಂತ. ಯಾಕೆಂದರೆ ಕತ್ತಲೆ ಇದ್ದಾಗ ಕತ್ತಲೆಯನ್ನು ದೂರ ಮಾಡಬೇಕಾದ್ರೆ ದೀಪವನ್ನು ಹಚ್ಚಬೇಕು ವಿನಃ ಕತ್ತಲೆಯಿಂದಲೇ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಾವು ಪಡ್ಕೊಂಡು ಬಂದಂತಹ ಕರ್ಮದಿಂದ ಪಡೆದ ಈ ಕಷ್ಟವನ್ನು ದೂರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಕರ್ಮಾಧ್ಯಕ್ಷನಾದಂತಹ ಭಗವಂತನನ್ನೇ ಆಶ್ರಯಿಸಬೇಕು ಅಂತ. ಅಂತಹ ಭಗವಂತನನ್ನು ಆಶ್ರಯಿಸಲಿಕ್ಕೆ ನಮ್ಮ ಪೂರ್ವಿಕರು ಕಂಡುಕೊಂಡಂತಹ, ನಮ್ಮ ಪೂರ್ವಿಕರು ಸೃಷ್ಟಿಸಿದಂತಹ ತಾಣಗಳು ನಮ್ಮ ದೇವಾಲಯಗಳು. ದೇವಸ್ಥಾನದ ನಿರ್ಮಾಣ ಒಂದು ಅದ್ಭುತವಾದಂತಹ ಕಲ್ಪನೆ ಮತ್ತು ಪರಮ ಸುಂದರವಾದಂತಹ ಕಲ್ಪನೆ. ಲೋಕದೆಲ್ಲೆಡೆ ವ್ಯಾಪ್ತವಾದಂತಹ ದೇವರ ಚೈತನ್ಯ. ಆಸ್ತಿಕರನ್ನು ಯಾರನ್ನೇ ಕೇಳಿ ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ದೇವರು ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅಂತ ಹೇಳ್ತೇವೆ. ಅಂತಹ ದೇವರನ್ನು ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ ಇದೆಯೇ ಕೇಳಿದರೆ ಇಲ್ಲ. ನಮ್ಮ ದೇವರ ಪೂಜೆಯಲ್ಲಿ ಕೆಲವೊಂದಿಷ್ಟು ಕ್ರಿಯೆಗಳನ್ನು ನಾವು ಕಾಣ್ತೇವೆ. ದೇವರಿಗೊಂದು ಹೂವಿನ ಹಾರವನ್ನು ಹಾಕ್ತೇವೆ, ದೇವರಿಗೆ ನಾವು ಅಭಿಷೇಕವನ್ನು ಮಾಡ್ತೇವೆ, ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ, ದೇವರಿಗೆ ಆರತಿಯನ್ನು ಬೆಳಗ್ತೇವೆ. ಯಾರೋ ಕೇಳಿದ್ರು, ನಿತ್ಯ ತೃಪ್ತಸ್ಯ ನೈವೇದ್ಯಂ, ಭಗವಂತ ನಿತ್ಯ ತೃಪ್ತ, ಯಾವುದರ ಕೊರತೆಯೂ ಇಲ್ಲದೆ ಇರುವಂತಹ ಪರಿಪೂರ್ಣನಾದಂತಹ ಆ ಶಕ್ತಿಗೆ ನಾವು ನೈವೇದ್ಯವನ್ನು ಕೊಡಬೇಕೇನು? ಅದರಿಂದ ಏನು ಉಪಯೋಗ? ಅದೇ ರೀತಿ ಜಗತ್ತನ್ನೇ ಬೆಳಗುವಂತಹ ಮಹಾಚೇತನ ಆ ದೇವರು, ಆ ದೇವರಿಗೆ ನಾವೊಂದು ಬೆಳಕನ್ನೇ ಎತ್ತಿ ಆರತಿಯನ್ನು ತೋರಿಸಬೇಕೇನು? ಹಾಗಿದ್ರೆ ಇದೆಲ್ಲವೂ ಯಾಕೆ ಅಂತ ಕೇಳಿದರೆ ನಮ್ಮ ಅಭೀಷ್ಟವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಪೂರ್ವಿಕರು ಕಂಡುಕೊಂಡಂತಹ ಒಂದೊಂದು ಮಾರ್ಗೋಪಾಯಗಳು ಅಂತ. ಅಂತಹ ಹಿನ್ನೆಲೆಯಲ್ಲಿ ಜಗತ್ತಿನೆಲ್ಲೆಡೆ ವ್ಯಾಪ್ತವಾದಂತಹ ಮಹಾಶಕ್ತಿಯನ್ನು, ಕಣ್ಣಿಗೆ ಕಾಣಿಸದೇ ಇರುವಂತಹ ಆ ಚೈತನ್ಯವನ್ನು ಆರಾಧನೆ ಮಾಡಲಿಕ್ಕಾಗಿ ಸೃಷ್ಟಿಸಿದಂತಹ ಮಾಧ್ಯಮಗಳು ಕಣ್ಣಿಗೆ ಕಾಣಿಸುವಂತಹ ದೇವರ ಮೂರ್ತಿ ಅಥವಾ ದೇವರ ಬಿಂಬ. ಹಾಗಿದ್ರೆ ನಾವೊಂದು ಬಿಂಬವನ್ನು ಇಟ್ಟ ತಕ್ಷಣ ಅದರಲ್ಲಿ ದೇವರು ಬರ್ತಾನೇನು ಅಂತ ಕೇಳಿದರೆ ಖಂಡಿತ ಬರೋಲ್ಲ. ಯಾಕೆಂದರೆ ನಾವೊಂದಿಷ್ಟು ಮಾರ್ಗ ಮಧ್ಯದಲ್ಲಿ ಸಂಚರಿಸುವಾಗ ರಸ್ತೆಯ ಬದಿಯಲ್ಲಿ ಕೆತ್ತಿಟ್ಟಂತಹ ಸುಂದರವಾದಂತಹ ಮೂರ್ತಿಗಳನ್ನು ಕಾಣ್ತೇವೆ. ಯಾರೂ ಹೋಗಿ ಆ ಮೂರ್ತಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಶಿಲ್ಪಶಾಲೆಯಲ್ಲಿ ಕೆತ್ತಿಟ್ಟಂತಹ 100 ಮೂರ್ತಿಗಳಿದ್ದಾವೆ, ಯಾರೂ ಹೋಗಿ ಅಲ್ಲಿ ನಮಸ್ಕಾರ ಮಾಡೋದಿಲ್ಲ. ಹಾಗಿದ್ದರೆ ದೇವರ ಸ್ವರೂಪವನ್ನು ಕಾಣಿಸಿಕೊಡುವಂತಹ ಮೂರ್ತಿಯಲ್ಲಿ ಆ ಅಗೋಚರವಾದಂತಹ ವಿಶ್ವವ್ಯಾಪ್ತವಾದಂತಹ ಮಹಾ ಚೈತನ್ಯವನ್ನು ನೆಲೆಗೊಳಿಸುವಂತಹ ಕ್ರಿಯೆಗೆ ಪ್ರತಿಷ್ಠೆ ಅಂತ ಹೆಸರು. ಅಂತಹ ಪ್ರತಿಷ್ಠಾ ಕ್ರಿಯೆಯನ್ನು ನಿರೂಪಣೆ ಮಾಡುವಂತಹ ಶಾಸ್ತ್ರ ಗ್ರಂಥಗಳನ್ನು ನಮ್ಮ ಪೂರ್ವಿಕರು ರಚನೆ ಮಾಡಿದರು. ಆಗಮ ಗ್ರಂಥಗಳು ಅಥವಾ ತಂತ್ರಶಾಸ್ತ್ರ ಅಂತ ಅದನ್ನು ನಮ್ಮ ಹಿರಿಯರು ಕರೆದರು. ಬೇರೆ ಮತಗಳಿಗೂ ನಮ್ಮ ಹಿಂದೂ ಧರ್ಮಕ್ಕೂ ಇರುವಂತಹ ಮೂಲಭೂತವಾದಂತಹ ವ್ಯತ್ಯಾಸ ಇದು. ದೇವರನ್ನೇ ಎಲ್ಲ ಮತದವರು ಒಪ್ತಾರೆ, ಆದರೆ ದೇವರಿಗೆ ಮೂರ್ತಿ ಇದೆ, ದೇವರಿಗೆ ಸ್ವರೂಪ ಇದೆ ಅನ್ನುವಂತಹ ಚಿಂತನೆಯನ್ನು ಒಪ್ಪೋದಿಲ್ಲ. ಆದರೆ ನಮ್ಮ ಶ್ರೇಷ್ಠವಾದಂತಹ ಹಿಂದೂ ಧರ್ಮ ದೇವರ ಮೂರ್ತಿಗೆ, ದೇವರಿಗೊಂದು ಸ್ವರೂಪವನ್ನು ಕಂಡುಕೊಂಡರು. ಅಂತಹ ಸ್ವರೂಪವನ್ನು ಕಲ್ಪಿಸಿ ಆರಾಧನೆ ಮಾಡಲಿಕ್ಕೊಂದು ತಾಣವನ್ನು ರಚನೆ ಮಾಡಿದರು ಈ ದೇವಾಲಯಗಳ ಮೂಲಕ. ದೇವರದ್ದು ಸ್ವರೂಪ ಏನು ಅಂತ ಸಾಮಾನ್ಯ ಜನರಿಗೊಂದು ಪ್ರಶ್ನೆ ಬರ್ತದೆ. ಶಾಸ್ತ್ರಗಳು ಹೇಳ್ತದೆ, ಉದ್ಯದ್ಭಾಸ್ವತ್ ಸಮಾಭಾಸ ಚಿದಾನಂದೇಕ ದೇಹವಾನ್. ಉದಿಸುವಂತಹ ಸೂರ್ಯನ ಪ್ರಭೆಗೆ ಮಿಗಿಲಾದಂತಹ ಪ್ರಭೆ ಆ ಭಗವಂತನದ್ದು. ಯಾವ ರೀತಿಯದ್ದು ಅಂತ ಕೇಳಿದರೆ ಕೇವಲ ಜ್ಞಾನಾನಂದಾತ್ಮಕವಾದಂತಹ ಸ್ವರೂಪ ಭಗವಂತನದ್ದು ಅಂತ ಶಾಸ್ತ್ರ ಹೇಳಿತು. ನಮ್ಮ ಕಲ್ಪನೆಗೆ ಮೀರಿದಂತಹ ವಿಷಯ ಅದು. ನಮ್ಮೆಲ್ಲ ದೇಹ, ಈ ದೇಹ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಪೃಥಿವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ಹೇಳುವಂತಹ ಪಂಚಭೂತಗಳಿಂದ ನಿರ್ಮಾಣವಾದ್ದು. ನಮ್ಮ ಈ ದೇಹಕ್ಕೆ ಕಷ್ಟ ಇದೆ, ಸುಖ ಇದೆ, ರೋಗ ರುಜಿನಗಳು ಬರ್ತದೆ. ಭಗವಂತನದ್ದು ದೇಹ ಇದಕ್ಕಿಂತ ವ್ಯತಿರಿಕ್ತವಾದಂತಹ, ಇದನ್ನೆಲ್ಲ ಮೀರಿದಂತಹ ಕಷ್ಟಗಳ ಲೇಷವೂ ದೋಷಗಳ ಸ್ಪರ್ಶವೂ ಇಲ್ಲದೆ ಇರುವಂತಹ ಕೇವಲ ಜ್ಞಾನಾನಂದಾತ್ಮಕವಾದಂತಹ ಶರೀರ ಭಗವಂತನದ್ದು. ಅಂತಹ ಭಗವಂತನನ್ನು ನೇರವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ
ಪಾಂಚಭೌತಿಕವಾದಂತಹ ಬಿಂಬದಲ್ಲಿ ಅಂತಹ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ತಂತ್ರಶಾಸ್ತ್ರಗಳು ಒಂದಿಷ್ಟು ವ್ಯವಸ್ಥೆಗಳನ್ನು ನಿರೂಪಣೆ ಮಾಡಿದರು. ಹಾಗಾಗಿ ನಾವು ಈ ಬಿಂಬದಲ್ಲಿ ಪೂಜೆ ಮಾಡುವಂತಹ ದೇವರ ಚೈತನ್ಯ ಏನು, ದೇವರ ಸ್ವರೂಪ ಏನು ಅಂತ ಕೇಳಿದರೆ ಇದು ಮಂತ್ರಾತ್ಮಕವಾದಂತಹ ದೇಹ ಭಗವಂತನದ್ದು, ಅಕ್ಷರಗಳಿಂದ ಕೂಡಿದಂತಹ ದೇಹ, ಮಂತ್ರ ಚೈತನ್ಯ ಅಂತ ಕರೆದ್ರು. ಆದ್ದರಿಂದ ಇಂತಹ ಮಂತ್ರ ಚೈತನ್ಯಗಳಿಗೆ ಹಾನಿಯು ಹ್ರಾಸವೂ ಉಂಟಾಗ್ತದೆ ಅಂತ. ಸರ್ವವ್ಯಾಪ್ತವಾದಂತಹ ಭಗವತ್ ಶಕ್ತಿಗೆ ಹಾನಿಯೋ ಹ್ರಾಸವೋ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಪೂಜೆ ಮಾಡಲಿಕ್ಕೋಸ್ಕರ ನಿರ್ಮಿಸಿದಂತಹ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಬಿಂಬದ ಚೈತನ್ಯದಲ್ಲಿ ಹಾನಿಯೋ ಹ್ರಾಸವೋ ಬರ್ಬೋದು ಅಂತ. ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡುವಾಗ ನಮ್ಮ ಪೂರ್ವಿಕರ ಸಂಕಲ್ಪ ದೊಡ್ಡದು. ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಸಾನ್ನಿಧ್ಯಾಂಚ ತಥಾದೇವ ಪ್ರತ್ಯಹಂ ಪರಿವರ್ಧಯ ಅಂತ ಒಂದು ಪ್ರಾರ್ಥನೆ ನಮ್ಮ ಪೂರ್ವಿಕರದ್ದಿದೆ. ನನಗೋಸ್ಕರ ದೇವರೇ ನೀನಿಲ್ಲಿ ಕೂತ್ಕೋ ಅಂತ ದೇವರನ್ನು ಯಾರೂ ಪ್ರತಿಷ್ಠಾಪನೆ ಮಾಡಲಿಲ್ಲ. ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಅಂತ ಸಮಸ್ತ ಜಗತ್ತಿನ ಜನತೆಯ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರ, ಸಮಸ್ತ ಜಗತ್ತಿನ ಜನರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ನಿನ್ನ ಬಿಂಬದಲ್ಲಿ ಕೂತ್ಕೋ ದೇವರೇ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದರು. ಸಾನ್ನಿಧ್ಯಾಂಚ ತಥಾ ದೇವ ಪ್ರತ್ಯಹಂ ಪರಿವರ್ಧಯ, ಪ್ರತಿದಿನವೂ ಪರಿಪೂರ್ಣವಾದಂತಹ ಕಲಾ ಚೈತನ್ಯವನ್ನು ಹೊಂದಿಕೊಂಡು ಈ ಬಿಂಬದಲ್ಲಿ ನೆಲೆಯಾಗು ಅಂತ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯ ಜೊತೆಗೆ ಒಂದಿಷ್ಟು ವಿಧಿ ನಿಷೇಧಗಳನ್ನು ನಿರ್ಣಯ ಮಾಡಿದರು. ಆ ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಚೈತನ್ಯ ಪರಿಪೂರ್ಣವಾಗಿರ್ತದೆ. ಯಾವಾಗ ವಿಧಿ ನಿಷೇಧಗಳನ್ನು ನಾವು ಮರೆಯುತ್ತೇವೋ, ಯಾವಾಗ ವಿಧಿ ನಿಷೇಧಗಳನ್ನು ಉಲ್ಲಂಘನೆ ಮಾಡ್ತೇವೋ ಅಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಬಿಂಬದಲ್ಲಿ ನಿಹಿತವಾದಂತಹ ಚೈತನ್ಯಕ್ಕೆ ಹ್ರಾಸ ಆಗಬಹುದು, ಹಾನಿಯಾಗಬಹುದು ಅಂತ. ಅದಕ್ಕೋಸ್ಕರವಾಗಿ ಪ್ರತಿ 12 ವರ್ಷಕ್ಕೋಸ್ಕರ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಿ ಅಂತ ಹೇಳುವಂತಹ ನಿಯಮವನ್ನು ತಂತ್ರಶಾಸ್ತ್ರಗಳು ನಮಗೆ ಹೇಳಿದವು. ಏನು ಬ್ರಹ್ಮಕುಂಭಾಭಿಷೇಕ ಅಂತ ಹೇಳಿದರೆ, ಆ ದೇವರ ಬಿಂಬದಲ್ಲಿ ಚೈತನ್ಯವನ್ನು ಪುನಃ ತುಂಬಿಸುವಂತಹ ಒಂದು ಕ್ರಿಯೆ, ತಾಂತ್ರಿಕವಾದಂತಹ ಪ್ರಕ್ರಿಯೆ. ನಾವು ನೋಡುವಂತಹದ್ದು ತಂಬಿಗೆಯಲ್ಲಿ ಅರ್ಚಕರು ನೀರನ್ನು ತುಂಬಿಸಿದ್ರು, ಒಂದಿಷ್ಟು ಮಂತ್ರಗಳನ್ನು ಜಪ ಮಾಡಿದರು, ದೇವರಿಗೆ ಅಭಿಷೇಚನ ಮಾಡಿದರು ಅಂತ. ಆದರೆ ಕೇವಲ ಆ ಒಂದು ದಿವಸದ ಅಥವಾ ಕೆಲವೇ ಗಂಟೆಗಳ ಕ್ರಿಯೆ ಮಾತ್ರ ಅಲ್ಲ. ಬ್ರಹ್ಮಕುಂಭಾಭಿಷೇಕ ಅಂತ ಹೇಳುವಂತಹದ್ದು ಸಮಗ್ರವಾದಂತಹ ದೇವಸ್ಥಾನದ ಚೈತನ್ಯದ ಪುನರ್ನಿರ್ಮಾಣದ ಒಂದು ಪ್ರಕ್ರಿಯೆ. ವಾಸ್ತುವಿನಿಂದ ಪ್ರಾರಂಭವಾಗಿ ಶಾಂತಿ ಪ್ರಾಯಶ್ಚಿತ್ತಾದಿ ಹವನಗಳನ್ನೆಲ್ಲ ಮಾಡಿಕೊಂಡು ದೇವಸ್ಥಾನದಲ್ಲಿಯೋ ದೇವಸ್ಥಾನದ ಪರಿಸರದಲ್ಲಿಯೋ ಸಂಭವಿಸಿರತಕ್ಕಂತಹ ಮೃತ್ಯಾದಿಗಳಿಂದ ಸಂಭವಿಸುವಂತಹ ಅಶುದ್ಧಿಗಳನ್ನು ನಿವಾರಣೆ ಮಾಡುವಂತಹ ಪ್ರಕ್ರಿಯೆ ಅಲ್ಲಿದೆ. ದೇವೇ ಸ್ವಭಕ್ತ ಜನತಾನುಜಿಘೃಕ್ಷಯ ಅರ್ಚೋಪಾದೌ ತಥಾ ನಿಯತ ಸನ್ನಿಧಿಮಾದಧಾನೆ ಶ್ರೇಯ ಅಂತ. ದೇವರು ನಮ್ಮ ಬಿಂಬದಲ್ಲಿ ಪರಿಪೂರ್ಣವಾದಂತಹ ಅನುಗ್ರಹ ಕಲಾಚೈತನ್ಯದಿಂದ ಒಡಗೂಡಿ ಸನ್ನಿಹಿತರಾದಾಗ ಅಂತಹ ಕ್ಷೇತ್ರದ ಪರಿಸರದಲ್ಲಿ ವಾಸಿಸುವಂತಹ ಎಲ್ಲ ಭಕ್ತರಿಗೂ ಕೂಡ ಶ್ರೇಯಸ್ಸು ಉಂಟಾಗ್ತದಂತೆ. ತದಪಾಸನಾರ್ಥಂ ಸ್ಯಾಚೆ ನಿಮಿತ್ತಂ ಅಥ ನಿಷ್ಕೃತಿ ಮಾದಧೀತ ಅಂತ. ಅಂತಹ ಚೈತನ್ಯವನ್ನು ಹಾನಿ ಮಾಡುವಂತಹ ನಿಮಿತ್ತಗಳೇನಾದರೂ ಕಂಡು ಬಂದದ್ದಿದ್ದರೆ ಅದಕ್ಕಿದ್ದಂತಹ ಪ್ರತಿವಿಧಿಯನ್ನು, ಪರಿಹಾರಗಳನ್ನು, ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಕುಂಭಾಭಿಷೇಕವನ್ನು ಮಾಡಬೇಕು ಅಂತ ಆಗಮಶಾಸ್ತ್ರಗಳದ್ದು ವಿಧಿ. ಯಾವ ರೀತಿಯಾಗಿ ಅಶುದ್ಧಿಗಳು ಬಂದಾವು ಅಂತ ಕೇಳಿದರೆ, ಕ್ಷೇತ್ರದಲ್ಲಿಯೋ ಕ್ಷೇತ್ರ ಪರಿಸರದಲ್ಲಿಯೋ ಮೃತಿ ಸಂಭವಿಸಿದಾಗ ಕ್ಷೇತ್ರೇ ಮೃತಿ ಜನನಂ ಅಂಕಣಮಂಟಪಾದೌ ಮೂತ್ರಾಸೃಗಾದಿಪತನಂ ಪತಿತಾದಿವೇಶ, ಮಲಮೂತ್ರಗಳಿಂದ ಉಂಟಾಗುವಂತಹ ಅಶುದ್ಧಿಯೋ ರಕ್ತಪಾತಾದಿಗಳಿಂದ ಒದಗುವಂತಹ ಅಶುದ್ಧಿಯೋ ಬಂದಾಗ ಅಂತಹ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಕೆಲವೊಂದು ನಿಮಿತ್ತಗಳು, ದೇವರ ಚೈತನ್ಯ ಹಾನಿಯಾಗಿದೆ ಅಂತ ಸೂಚನೆ ಮಾಡುವ ಕೆಲವೊಂದಿಷ್ಟು ನಿಮಿತ್ತಗಳು ದೇವಸ್ಥಾನದಲ್ಲಿ ಉಂಟಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಛತ್ರಾಕನಾಕು ಮಧುಕಾದಿ ಸಮುದ್ಗಮೋರ್ಚ ಸ್ವೇದ ಪ್ರರೋಧ ಹಸಿತಾನಿ ತಥಾ ಪ್ರದಾಹ ಅಂತ. ಕೆಲವೊಂದು ಕಡೆ ನಾವು ನೋಡ್ತೇವೆ ಅಣಬೆ, ನಾಯಿಕೊಡೆ ಅಂತ ಹೇಳ್ತೇವೆ. ಅಂತಹ ಅಣಬೆ ದೇವಸ್ಥಾನದಲ್ಲಿಯೋ ದೇವಸ್ಥಾನದ ಪರಿಸರದಲ್ಲಿಯೋ ಬಂದರೆ ದೇವಸ್ಥಾನದ ಚೈತನ್ಯ ಹಾನಿಯಾಗಿದೆ ಅಂತ ಹೇಳೋದ್ರ ಸೂಚಕವಂತೆ ಅದು. ಅದೇ ರೀತಿ ಮಧುಕಾದಿ ಸಮುದ್ಗಮ, ಜೇನುಗೂಡನ್ನು ಕಟ್ಟಿದರೆ ಅಥವಾ ಕೆಲವೊಂದಿಷ್ಟು ನಿಷಿದ್ಧವಾದಂತಹ ಪ್ರಾಣಿಯೋ ಪಕ್ಷಿಯೋ ಉರಗವೋ ದೇವಸ್ಥಾನದ ಪ್ರಾಂಗಣವನ್ನು ಪ್ರವೇಶ ಮಾಡಿದಾಗ ದೇವರ ಚೈತನ್ಯ ಹಾನಿಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಂತಹ ಚೈತನ್ಯ ಹಾನಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ವಿಧಾನಗಳನ್ನು ಮಾಡಿಕೊಂಡು ಬ್ರಹ್ಮಕುಂಭಾಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ನಡೆಸಿಕೊಂಡು ಬ್ರಹ್ಮಕುಂಭಾಭಿಷೇಕ ಅಂತ ಜಲದಲ್ಲಿ
ದೇವರ ಚೈತನ್ಯವನ್ನು ಮಂತ್ರಾಕ್ಷರಗಳಿಂದ ತುಂಬಿಸಿ ಅಂತಹ ಜಲವನ್ನು ದೇವರ ಬಿಂಬಕ್ಕೆ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ದೇವರ ಬಿಂಬದಲ್ಲಿ ಪರಿಪೂರ್ಣವಾದಂತಹ ಚೈತನ್ಯ ವೃದ್ಧಿ ಆಗ್ತದೆ ಅಂತಹ ಬ್ರಹ್ಮಕುಂಭಾಭಿಷೇಕದ ವಿಶಿಷ್ಟವಾದಂತಹ ಕ್ಷಣಕ್ಕೆ ಮುಂಬಯಿಯ ಮಹಾಜನತೆ ಗುರುಗಳ ಸಂಕಲ್ಪ ಪ್ರಕಾರ ನಾವೆಲ್ಲ ಸೇರಿಕೊಂಡು ಅಂತಹ ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ನಮ್ಮ ದೇವಸ್ಥಾನಗಳ ಪ್ರತಿಷ್ಠೆ ಕೇವಲ ದೇವರ ಆರಾಧನೆ ಅಂತ ಹೇಳುವ ಒಂದೇ ಕ್ರಿಯೆಗೋಸ್ಕರ ಮಾತ್ರ ಅಲ್ಲಂತೆ, ಇದು ಸಮಾಜಮುಖಿಯಾದಂತಹ ಬಹುವಿಧವಾದಂತಹ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿರುವಂತಹ ತಾಣ ಅಂತ. ಬ್ರಹ್ಮಕಲಶಾಭಿಷೇಕದಲ್ಲಿ ಕೇವಲ ಪುರೋಹಿತರ ಮಂತ್ರಪಠನವೋ ಪೂಜೆಯೋ ಯಜ್ಞವೋ ಮಾತ್ರ ಅಲ್ಲದೆ ಅದರ ಜೊತೆಗೆ ನಾವು ಅನ್ನದಾನವನ್ನು ನಡೆಸ್ತೇವೆ, ಒಂದಿಷ್ಟು ಧಾರ್ಮಿಕವಾದಂತಹ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತೇವೆ. 5 ಕಾರಣಗಳಿಂದಾಗಿ ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚಧ ಅಂತ. ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಆಚಾರ್ಯರ ತಪಶ್ಶಕ್ತಿಯಿಂದ, ಅಲ್ಲಿ ನಡೆಯುವಂತಹ ವೇದಪಾರಾಯಣ ಮಂತ್ರಜಪಾದಿಗಳಿಂದ, ಉತ್ಸವೇನ ವಾರ್ಷಿಕವಾದಂತಹ ಉತ್ಸವಾಚರಣೆಗಳಿಂದ, ನಿಯಮಕ್ಕನುಸಾರವಾಗಿ ಮಾಡುವಂತಹ ಪೂಜಾ ವಿನಿಯೋಗಗಳಿಂದ, ಅದರ ಜೊತೆಗೆ ಅನ್ನದಾನದಿಂದಲೂ ಕೂಡ ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿಯಾಗ್ತದಂತೆ. ಅಂತಹ ಬಹುಮುಖಿಯಾದಂತಹ ಕರ್ತವ್ಯಗಳನ್ನು ಆಚರಣೆ ಮಾಡಲಿಕ್ಕಿರುವಂತಹ ತಾಣಗಳು ನಮ್ಮ ದೇವಾಲಯಗಳು. 1-2 ವರ್ಷ ಕೊರೋನಾ ಮಹಾಮಾರಿಯ ಸಂಕಷ್ಟದಿಂದ ಜನರೆಲ್ಲ ತತ್ತರಿಸಿದ್ರು, ಲೋಕವೆಲ್ಲ ಭಯಭೀತವಾಯಿತು. ಅಂತಹ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗುವಂತಹ ಉತ್ಸವಾಚರಣೆಗಳು, ಬ್ರಹ್ಮಕುಂಭಾಭಿಷೇಕದಂತಹ ಕಾರ್ಯಕ್ರಮಗಳು ಕೂಡ ನಿಂತಾಗ ಅನೇಕ ಜನ ಬಹಳ ದುಃಖಪಟ್ಟರು, ಬಹಳ ಕ್ಲೇಶವನ್ನು ಅನುಭವಿಸಿದ್ರು. ಅದರ ಜೊತೆಗೆ ದೇವಸ್ಥಾನದ ಬ್ರಹ್ಮಕುಂಭಾಭಿಷೇಕ ಅಂತ ಹೇಳಿದರೆ ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳು ಕೂಡ ನಡೀತದೆ. ಎಲ್ಲ ವರ್ಗದ ಜನತೆಗೂ ಒಂದಿಷ್ಟು ಆರ್ಥಿಕವಾದಂತಹ ಧನಾರ್ಜನೆಯ ಮಾರ್ಗವೂ ಕೂಡ ಅಲ್ಲಿ ತೆರೆದುಕೊಳ್ತದೆ. ಅಂತಹ ಬಹುಮುಖಿಯಾದಂತಹ ಕಾರ್ಯಕ್ರಮಗಳನ್ನು ನಡೆಸುವಂತಹ ಒಂದು ಕ್ರಿಯೆ ಬ್ರಹ್ಮಕುಂಭಾಭಿಷೇಕ. ನಮ್ಮ ಇಲ್ಲಿಯ ಬ್ರಹ್ಮಕುಂಭಾಭಿಷೇಕದ ಸಂದರ್ಭದಲ್ಲಿಯೂ ದೇವರ ಪೂಜಾ ವಿನಿಯೋಗಗಳ ಜೊತೆಗೆ ಒಂದಿಷ್ಟು ಸಮಾಜಕ್ಕೂ ಧನವನ್ನು ವಿನಿಯೋಗ ಮಾಡುವಂತಹ ಕರ್ತವ್ಯವೂ ನಡೀತಾ ಇದೆ. ನಮ್ಮ ಮಠಮಾನ್ಯಗಳೆಲ್ಲ ದೇಶವ್ಯಾಪಿಯಾಗಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಅನೇಕ ಕಾಲದಿಂದ ನಡೆಸಿಕೊಂಡು ಬರ್ತಾ ಇದ್ದಾವೆ. ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು, ಅದೆಷ್ಟೋ ಗೋಶಾಲೆಗಳು, ಬಡಬಗ್ಗರಿಗೆ ನಿತ್ಯ ಅನ್ನದಾನ ಮಾಡುವಂತಹ ಕರ್ತವ್ಯಗಳು, ಇಂತಹ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳು ಮಠಮಾನ್ಯಗಳಿಂದ ನಮ್ಮ ದೇಶದೆಲ್ಲೆಡೆ ನಡೀತಾ ಇದೆ. ಜಗದ್ಗುರು ಮಧ್ವಾಚಾರ್ಯರ ಪೂರ್ವಾಶ್ರಮದ ಸೋದರರಿಂದ ಪ್ರವರ್ತಿತವಾದಂತಹ ನಮ್ಮ ಸಂಪುಟ ನರಸಿಂಹಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀಪಾದರು ಕೂಡ ಇಂತಹ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಇಲ್ಲಿಯ ಬ್ರಹ್ಮಕುಂಭಾಭಿಷೇಕದ ಸಂದರ್ಭದಲ್ಲಿಯೂ ಕೂಡ ಸಾಧಕರ ಸನ್ಮಾನ, ಅದೇ ರೀತಿ ವಿದ್ಯಾರ್ಜನೆಯಲ್ಲಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದಂತಹ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದಿಷ್ಟು ಧನ ಸಹಾಯದಂತಹ ಕರ್ತವ್ಯಗಳು, ಇಂತಹ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಬಹುಕಾಲದಿಂದ ಶ್ರೀಪಾದರು ಮಾಡ್ತಾ ಇದ್ದದ್ದನ್ನು ಈ ಬ್ರಹ್ಮಕುಂಭಾಭಿಷೇಕದ ಸಂದರ್ಭದಲ್ಲಿಯೂ ಮುಂದುವರಿಸ್ತಾ ಇದ್ದಾರೆ. ಅಂತಹ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಮಾಘ ಮಾಸದ ಶುಕ್ಲ ದ್ವಿತೀಯ ನಿನ್ನೆಯ ದಿವಸ ಇಲ್ಲಿಯ ಬ್ರಹ್ಮಕುಂಭಾಭಿಷೇಕದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾಡಿದ್ದು ಷಷ್ಠಿಯ ದಿವಸ ನಮ್ಮ ಬ್ರಹ್ಮಕುಂಭಾಭಿಷೇಕದ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಮಾಘ ಮಾಸವೇ ವಿಶಿಷ್ಟವಾದಂತಹ ಮಾಸ. ಯಾಕೆಂದರೆ ಬೆಳಿಗ್ಗೆ ಏಳುವಾಗಲೇ ತುಂಬ ಚಳಿ ಇರ್ತದೆ. ಅಂತಹ ತಣ್ಣನೆಯ ವಾತಾವರಣದಲ್ಲಿ ದೇವರ ನಾಮಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದರೂ ಕೂಡ ತುಂಬ ಪುಣ್ಯ ಇದೆ ಅಂತೆ. ಅಂತಹ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಶಸ್ತವಾದಂತಹ ಈ ಮಾಘ ಮಾಸದ ಸಂದರ್ಭದಲ್ಲಿ ಷಷ್ಠಿ ಸುಬ್ರಹ್ಮಣ್ಯನದ್ದೇ ದಿನ. ಅಂತಹ ದಿವಸ ಇಲ್ಲಿಯ ಬ್ರಹ್ಮಕುಂಭಾಭಿಷೇಕ ನಡೀತಾ ಇದೆ. ಅಂತಹ ಬ್ರಹ್ಮಕುಂಭಾಭಿಷೇಕದ ಕಾರ್ಯಕ್ರಮ ಯಶಸ್ವಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನಡೀಲಿ. ಎಲ್ಲ ಮುಂಬಯಿಯ ಮಹಾಜನತೆ ಈ ಕ್ಷಣದಲ್ಲಿ ಪಾಲ್ಗೊಳ್ಳಿ, ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಈ ಮಾತನ್ನು ಕೃಷ್ಣದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿದ್ವಾಂಸರಾದಂತಹ ಪರಮಪೂಜ್ಯ ಶ್ರೀಪಾದರ ಪೂರ್ವಾಶ್ರಮದ ಸೋದರ ಸಂಬಂಧಿಯಾಗಿರತಕ್ಕಂತಹ ಉಡುಪಿಯ ಖ್ಯಾತನಾಮ ಜೋಯಿಸರಲ್ಲಿ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀ ವಿದ್ವಾನ್ ಗೋಪಾಲಕೃಷ್ಣ ಜೋಯಿಸರಿಗೆ
ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಅತಿಥಿಗಳ ಇದೀಗ ಅತಿಥಿಗಳಿಂದ ಅಂತರಂಗದ ವಚನಕ್ಕಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಮಾನನೀಯ महाराष्ट्र की पूर्व संवहन मंत्री, शिवसेना पक्ष का मुख्य पदाधिकारी श्री अनिल परब महा जी को यहाँ पर हम आमंत्रण कर रहे हैं. वे अंतरंग का दो बात हमारा सामने रखें. अनिल परब जी का परिचय करने का ऐसा एक काम मैं नहीं कर रहा हूँ, क्योंकि यहाँ पर महाराष्ट्र का सब लोग जानते हैं. शिवसेना पक्ष का मुख्य पदाधिकारी है, स्वयं एडवोकेट है. मुंबई का सब लोग इसका नाम हृदय में स्थापन किए हैं और हमारा मठ का अंतरंग अभिमानी. इसका एक बहुत बड़ा बात ये है, वे प्रातःकाल भगवान का पूजा आराधन करके भगवान का प्रसाद स्वीकार करने के बाद बाहर एक बूंद पानी तक नहीं स्वीकार करते हैं. इतना महान आस्तिक हम आज हमारा साथ है. इसका दो बात हम अब सुनने के लिए उत्सुक है. स्वामी जी को नमस्कार करते हुए यहाँ पर उपस्थित सभी भक्तगण, मेरे भाई और बहनों, आज हमारा भाग्य है कि स्वामी जी के दर्शन हमें मुंबई में हुए. जैसे ये शक्ति जिसका नमन करते हुए हम काम शुरू करते हैं, और इस काम से जो काम हमको दिया गया है लोगों की सेवा करना, ये सेवा करने में ये शक्ति हमें हर दिन ताकत देती है. आज यहाँ पर उपस्थित जितने भी भक्तगण हैं, उनके मन में ये श्रद्धा है कि भगवान की दया से आज पृथ्वी लोक पे जो अच्छे बुरे सब समय से हम लोग निकलते हैं बाहर, उसके पीछे जो ताकत होती है वो भगवान की होती है. और इस भगवान की ताकत को नमन करने के बाद ही हम दिन रात काम कर सकते हैं. हमारे मन में जो इच्छा है वो पूरी करने के लिए भगवान की ताकत बहुत ज़रूरी है. और ऐसी ताकत को, भगवान को तो हमने देखा नहीं है, भगवान के लेकिन जो सेवक है जैसे स्वामी जी है, इनका दर्शन करते हुए हमको ऐसे लगता है कि हमने भी भगवान के पैर को छू लिया है, भगवान के मन को हमने छू लिया है. और मैं यही प्रार्थना करता हूँ कि ऐसे यहाँ पर आके स्वामी जी ने आज भक्तगणों के बीच में जो समय व्यतीत किया, और मेरे जैसे छोटे कार्यकर्ताओं को स्वामी जी के दर्शन मिले, और ये ताकत से आज जो ऊर्जा मिली है, उस ऊर्जा से अगर मैं 2-4 छोटे अच्छे काम कर लूँ तो मुझे ऐसे लगता है कि भगवान ने स्वामी जी को मेरे लिए यहाँ पर भेजा है कि मुझे थोड़ी ताकत मिले लोगों की सेवा करने के लिए. जो काम मैं हर दिन रात करता हूँ, तो ऐसे काम में उनका आशीर्वाद होना बहुत ज़रूरी है. और मैं यही चाहता हूँ कि हमको जो सिखाया गया है कि जो लोगों की ज़रूरत है, उस ज़रूरत को पूरा करने के लिए तुमको चुना गया है. तो मैं जो यहाँ पर MLA हूँ, मंत्री हूँ, जो कोई भी हूँ, वो लोगों के बीच में और कामों के बीच में एक दुआ हूँ. तो वो दुआ इसीलिए है कि हमको जो सिखाया गया है कि लोगों की ज़रूरत देखो और उस हिसाब से काम करो. तो जहाँ लोगों की ज़रूरत है, कहीं पर सामाजिक ज़रूरत है, कहीं पर धार्मिक ज़रूरत है, कहाँ पर अन्य चीज़ों की ज़रूरत है, तो वहाँ पर मैं मेरा थोड़ा कंट्रीब्यूशन दूँ. तो मुझे ऐसे लगता है कि भगवान ने बताए हुए रास्ते पे थोड़ा चलने के लिए मुझे जो ऊर्जा ताकत मिली है, मैं वहाँ पर संतुष्ट हूँ. आज स्वामी जी का दर्शन करके मैंने मेरा भाग्य प्राप्त कर लिया है. आपको भी ये भाग्य प्राप्त हुआ है. मैं फिर से एक बार स्वामी जी को नमन करते हुए मेरे 2 शब्द को समाप्त करता हूँ. नमस्कार. परम पूज्य स्वामी जी का संदर्शन से फिर एक बार नई शक्ति और ताकत थी, वो क्या है, वो फिर ज़्यादा हुआ है. लोगों का सेवा करने का शक्ति अब भी ज़्यादा महसूस हो रहा है. ऐसे अंतरंग का बात को हमारा सामने रखे हैं श्री अनिल परब जी, पूर्व संवहन मंत्री महाराष्ट्र की और वर्तमानकालीन शासक है. उनसे मैं प्रार्थना कर रहा हूँ, परम पूज्य श्रीपाद
स्वामी जी का हाथ से अनुग्रह मंत्र स्वीकार करें, क्योंकि बहुत वक्त कम है उसका पास और एक मीटिंग पे जाने का ज़रूरत है। इसलिए परम पूज्य श्रीपाद स्वामी जी उसको फल मंत्राक्षत प्रदान करके आशीर्वाद करें और इसका सार्वजनिक जीवन में इससे भी ज़्यादा साधन करने का क्षमता श्री संपूर्ण नरसिंह स्वामी नागसुब्रह्मण्य स्वामी इसको निरंतर अनुग्रह करे। जन सेवा ही जनार्दन सेव है, ये बात को निरंतर याद करके जन सेवा करने का मौका उसको भगवान सदा सर्वदा अनुग्रह करे। इस प्रार्थना का साथ स्वामी जी ने इसको सम्मानित किया है। हमारा अतिथियों का बीच में माननीय किशोरी पेडनेकर, मुंबई महानगर पालिका का मेयर उपस्थित है, उससे भी मैं प्रार्थना कर रहा हूँ वे आके उसका अंतरंग का वचन को हमारा सामने रखे। ऐसा एक मेयर है, स्वयं अस्पताल में सिस्टर का काम किए हैं। कोरोना जैसा महासंकष्ट संदर्भ में स्वयं मेयर होके ड्रेस डाल के, सिस्टर का ड्रेस डाल के कोरोना रोगियों का विशेष रूप का सेवा किए हैं। और वो कितना भगवान का स्तोत्र जानते हैं, शायद आस्तिक लोगों को विस्मित होगा। हर स्तोत्र इसका मुंह से निरंतर आता है। ऐसे एक आस्तिक मूर्ति माननीय किशोरी पेडनेकर से मैं प्रार्थना कर रहा हूँ, वे अंतरंग का 2 वचन हमारा सामने रखे। मैं स्वामी जी को प्रणाम करती हूँ। मेरे राजकीय गुरुवर्य हमारे अनिल परब जी है, हमारे फादर के प्रोफेसर है, बाकी सब स्टेज पे बैठे हुए पूरे भक्तगण, सामने है भक्तगण। कुके स्वामी का जो स्थल है वो बहुत ही पुण्य का, और वहाँ ही स्वामी जी मुझे मिले थे। जिस तरह हमारे लाइफ में जब ये अपना गर्भ रहता है, वो गर्भ भी एक सर्प जैसा होता है पहला, तो अपनी जीवन में शुरुआत ही वही है। और कुल का कुल धर्म, कुलाचार उससे ही चालू होते हैं। और नवकुलाय विद्महे विषदंता है धीमहि तन्नो सर्प प्रचोदयात्। ये मंत्र तो अपने लाइफ में दिन में एक बार तो 16 बार तो बोलना ही है, क्योंकि वही कृपा दृष्टि रहने के लिए और अपना आचरण भी उसी तरह चलता है, तो दोनों का अच्छी तरह संयोग होता है। ऐसे स्वामी जी का देखने से ही हमारा हो रहा कंप्लीट क्लीन हो जाता है। तो इसीलिए आज हम लोग भाग्यशाली है आप सब कि इसमें हम आए हैं। जब ये आने के बाद मुझे पता चला कि जो हमारी ताई बैठी है, ये पूरी वास्तु उन्होंने अपना ये काम के लिए गुरु नंदन उनको बना दिया है, तो उनको भी मैं प्रणाम करती है कि बहुत बहुत अच्छा कि ऐसे भी समाज में लोग होते हैं कि इतनी बड़ी वास्तु ऐसे ही अपना कुके स्वामी का और स्वामी जी के अंदर दान की जाती है। तो ऐसे महान विभूति है करके ही ये संसार चल रहा है। इसलिए मैं वापस स्वामी जी को प्रणाम करते, आपको सबको प्रणाम करके मेरा 2 शब्द विराम करती हूँ। अंतरंग का बात को हमारा सामने रखकर संतुष्ट किया है माननीय किशोरी पेडनेकर। मुंबई महानगर पालिका इसका मेयर को भी मैं प्रार्थना कर रहा हूँ, आप स्वामी जी का हाथ से अनुग्रह प्रसाद स्वीकार करें। आपका जनसेवा करने का भाग्य इतोपि अतिशय रूप में भगवान आपको प्रदान करे। बहुत बड़ी बड़ी स्थान अलंकार करने का मौका भी भगवान आपको प्रदान करे। आपका जीवन भगवान का नाम स्तोत्र से प्रारंभ होता है, नाम स्तोत्र से ही समाप्त होता है। ऐसा ही आस्तिक जीवन के लिए भगवान लंबा सफर करने का मौका प्रदान करे, ऐसे प्रार्थना कर रहे हैं। वो भी
ज़रूरत और एक मीटिंग का काम का वजह से वो भी हमारा सभा को छोड़ के जा रहे हैं। शुभास्ते पंतानस संतु, ऐसे प्रार्थना उसका पीछे हमारा निरंतर है। हमारा बीच में और एक मुख्य अतिथि है श्री प्रकाश पातरपेकर, चेंबूरू क्षेत्र का शासक है, शिवसेना का पदधारी, अत्यंत श्रेष्ठ आस्तिक डिवोटी हम कह सकते हैं इसको, क्योंकि एक चक्रवर्ती क्या काम करता है मंदिर का निर्माण का, ऐसा ही ये महानुभाव मुंबई नगर में 50 से भी ज़्यादा मंदिरों का निर्माण कर चुका है और वहाँ पर सर्वदा भगवान का पूजा करने का पूरा व्यवस्थापन भी सभ्य रूप में किया है। और इससे भी ज़्यादा चेंबूर जनलोग कौन है, इसको उदार दान का रूप में हर दिन जनों का सेवा करता है, परम आस्तिक है। शायद महाराष्ट्र में कितना मंदिर है, उन सब मंदिरों का दर्शन वो कर चुके हैं। ऐसे एक परमास्तिक श्री प्रकाश पातरपेकर माननीय शासक, इसे मैं निवेदन कर रहा हूँ वो 2 बात हमारा सामने रखे। सर्वप्रथम स्वामी जी को नमन करता हूँ। हमारे आचार्य फैमिली जो हमारे गुरु बोलो तो भी चलेगा। आज ये जो मंदिर का कुछ भी फंक्शन रहेगा तो इनका इनविटेशन मेरे को आता ही है और मैं हमेशा यहाँ पे मौजूद रहता हूँ और मस्त पे कि आपका बना हुआ खाना खा के जाता हूँ। और हमारे सामने गुरुजी बैठे हैं और अभी जब भगवान ने दिया है 18 साल से सेने का काम करता हूँ, 2 टर्म नगर सेवक था, एक बार और मेरी बेटी, ये दूसरा टर्म एमएलए है। और हमारा जैसा पिकनिक बोला तो ये सब देवस्थान ही है। मैं ज़्यादा भाषण नहीं करूँगा और मैं देवी का भक्त हूँ, बहुत सारा मंदिर तो बनाई है। मैं थोड़ा एक देवी का नामस्मरण करता हूँ, वही मेरा भाषण रहेगा। शृणु देवी प्रवक्ष्यामि शृणुष्व कमलानने यस्य प्रसाद मात्रेण दुर्गा प्रीता भविष्यति। ओम सती साध्वी भव पिता भवानी भव मोचनी आर्य दुर्गा जय चाद्या त्रिनेत्रा शूलधरणी पिनाकधारिणी चित्रा चंद्रघंटा महातपा मनोबुद्धिर अहंकारा चित्तरूपा चिताचिति सर्वमंत्रमयी सत्या सत्यानंद स्वरूपिणी अनंता भाविनी भाव भाव सदागति शांभवी देव माता च चिंता रत्नभिर्या सदा सर्व विद्या दक्ष दक्षयन्य विनाश वर्णम कीर्ण वर्ण च परिधाना कलबंजर रचि अमे विक्रमा कुरा सुंदरी सुर सुंदरी वन दुर्गा च मातंडी मातंडी ब्राह्मी माहेश्वरी चंद्री कौमारी वैष्णवी तथा चामुंडा चैव वाराही लक्ष्मी च पुरुषा कृति विमलत्कर्षणी ज्ञाना क्रिया नित्याज बुद्धिधा बहुला बहुल प्रेमा सर्ववाहन वाहन निशुंभ शुंभाननी महिषासुरमर्दिनी मधुकैटभान्तरी च चंडमुंड विनाशनी सरसुर विनाशा च सर्वदानवगादनी सर्वशस्त्रमयी सत्या सर्वशस्त्रधारिणी तथा अनेक शस्त्रहस्ता च अनेक शस्त्रास्त्रधारिणी कुमारी चैक कन्ये च कैशोरी युवती अति प्रौढ़ा चैव प्रौढ़ा च वृद्धमाता प्लप्ल माहुदरी मुक्तकेशी घोररूपा महाबलाग्नि ज्वाला रौद्रमुखी कालरतई तपस्वी नारायणी भद्रकाली विष्णु माया जलोदरी शिवदूती कराली च अनंता परमेश्वर कात्यायनी च सावित्री प्रत्यक्ष ब्रह्मवादिनी यह इदं पटे नित्यं दुर्गा नाम शताष्टकं तस्य सिद्धिर्भवतु मे देवी सर्वे सुरवे रमे सर्वेश। ये तो महाभाग्य का विचार है। सप्तशती में साक्षात भगवती बोलती है, मेरा स्तोत्र कौन करता है निरंतर उसको मैं अनुग्रह प्रसाद देता हूँ, और उसका साथ साथ मेरा स्तोत्र पठन कौन किया उसको कौन सुनते हैं उनको भी मेरा प्रसाद ज़रूर मिलेगा। तो इतना लोगों को
एक महापुण्य आर्जन करने का बहुत बड़ा मौका आपने प्रदान किए हैं माननीय प्रकाश पात्रपेकर जी। आपको भी हम धन्यवाद समर्पण कर रहे हैं। आपका जनसेवा लंबा सफ़र, जीवन का लंबा सफ़र भगवान अनुग्रह करे। आपका आराधना मूर्ति भगवती दुर्गा का पूर्ण कृपा दृष्टि आपको ऊपर निरंतर रहे, ऐसे हमारा प्रार्थना है। इस बीच में हमारा एक कार्यक्रम है, स्वामी जी का 25 साल क्या आश्रम स्वीकार करके हुआ है। इस संदर्भ में विद्या क्षेत्र में बहुत बड़ा साधन कौन किए हैं विद्यार्थी लोग, उसको विशेष रूप में पारितोषिक रूप में कुछ मटका वती से देने का एक ಕಾರ್ಯಕ್ರಮ इसका बीच में हम कर रहे हैं। ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಯತ್ಯಾಶ್ರಮದ 25ನೇ ವರ್ಷದ ಈ ಸುಸಂದರ್ಭದಲ್ಲಿ ಸಮಾಜದ ಬೆನ್ನೆಲುಬು ಯಾವತ್ತಿದ್ರೂ ಕೂಡ ವಿದ್ಯೆಯನ್ನು ಕಲಿತಕ್ಕಂತಹ ವಿದ್ಯಾರ್ಥಿಗಳು, ಅಂತಹ ವಿದ್ಯಾರ್ಥಿಗಳಿಗೆ ದೇಣಿಗೆಯನ್ನು ನೀಡುವುದರ ಮುಖಾಂತರವಾಗಿ ಪ್ರೋತ್ಸಾಹವನ್ನು ಮಠದ ವತಿಯಿಂದ ಕೊಡುವಂಥದ್ದಾಗಬೇಕು ಅನ್ನುವಂತಹ ಕಳಕಳಿಯಿಂದ ವಿದ್ಯಾಕ್ಷೇತ್ರದಲ್ಲಿ ಮಹಾ ಸಾಧನೆಯನ್ನು ಮಾಡಿರತಕ್ಕಂತಹ ಕೆಲವೊಂದು ವಿದ್ಯಾರ್ಥಿಗಳನ್ನು ನಿನ್ನೆ ಇವತ್ತು ಮುಂಬರುವ ಸಭೆಗಳಲ್ಲಿ ಗುರುತಿಸಿ ಅವರನ್ನು ಪ್ರೋತ್ಸಾಹಿತಕ್ಕಂತಹ ಒಂದು ಕಾರ್ಯಕ್ರಮ ಸ್ವಾಮಿಗಳ ಸಂಕಲ್ಪದಂತೆ ಈಗ ನಡೆಸ್ತಾ ಇದ್ದೇವೆ. ಈ ದಿವಸ ಪರಮಪೂಜ್ಯ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಿತಕ್ಕಂತಹ ವಿದ್ಯಾರ್ಥಿನಿ ಕುಮಾರಿ ತ್ರಿಷಾ ಅಯ್ಯರ್ ಇವರನ್ನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ತ್ರಿಷಾ ಅಯ್ಯರ್, ಶ್ರೀ ಜಯಕುಮಾರ್ ಅಯ್ಯರ್ ಮತ್ತು ಶ್ರೀಮತಿ ಮಾಲಾ ಅಯ್ಯರ್ ದಂಪತಿಗಳ ಸುಪುತ್ರಿಯಾಗಿರತಕ್ಕಂತಹ ಈಕೆ 10ನೇ ತರಗತಿಯ ICSE ಬೋರ್ಡ್ನಲ್ಲಿ 98.7%ನಷ್ಟು ಸರ್ವಶ್ರೇಷ್ಠ ಅಂಕಗಳನ್ನು ಗಳಿಸಿ ತಮ್ಮ ಶಾಲೆಗೆ, ತಮ್ಮ ಹೆತ್ತವರಿಗೆ ವಿಶೇಷ ಆಗಿರತಕ್ಕಂತಹ ಧನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು, ವಿದ್ಯಾಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಧಕ ಶಕ್ತಿಯನ್ನು ಶ್ರೀದೇವರಿಗೂ ಅನುಗ್ರಹಿಸಲಿ ಅನ್ನುವಂತಹ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ನೀಡ್ತಾ ಇರತಕ್ಕಂತಹ ಅನುಗ್ರಹ ಪ್ರಸಾದ. ಇದೀಗ ನಮ್ಮ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲ್ ಸಿ ಶೆಟ್ಟಿ, ಸಂಸದರು, ಬೋರ್ವೆಲಿ ಕ್ಷೇತ್ರ, ಇವರು ಕೂಡ ಆಗಮಿಸಿದ್ದಾರೆ. ಅದರಂತೆ ನಮ್ಮ ಸಭೆಯಲ್ಲಿ ಸುಷಮ್ ಸಾವಂತ್ ನಗರ ಸೇವಕ್ ಇವರು ಕೂಡ ಆಗಮಿಸಿದ್ದಾರೆ. ನಿನ್ನೆ ದಿವಸ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ನಿನ್ನೆ ಬರಲಿಕ್ಕಾಗಲಿಲ್ಲ, ಇವತ್ತು ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರೀರುವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಶ್ರೀ ನಾಗೇಂದ್ರ ಆಚಾರ್ಯರನ್ನು, ಅವರ ಸುಪುತ್ರರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್ ಒಂದು ನಿಮಿಷ ಕೊರತೆ ಸರ್, ಒಂದು ನಿಮಿಷ. ಓಕೆ. ಇದೀಗ ಅತಿಥಿಗಳಿಂದ ಮಾತು. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಅಣ್ಣಿ ಸಿ ಶೆಟ್ಟಿ ಇವರು ನಮ್ಮೊಡನಿದ್ದಾರೆ. ಮೂಕಾಂಬಿಕಾ ದೇವಸ್ಥಾನ ಗನ್ಸೋಲಿಯ ಧರ್ಮದರ್ಶಿಗಳು, ಹೋಟೆಲ್ ಉದ್ಯಮಿ, 4 ಜನರೊಂದಿಗೆ ಭಜನೆಯೊಂದಿಗೆ ಪ್ರಾರಂಭ ಆಗಿರತಕ್ಕಂತಹ ತಂಡ ಮುಂದೆ ಮುಂಬೈ ನಗರದ ಒಂದು ಮಂದಿರದ ನಿರ್ಮಾಣಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ರೂವಾರಿಯಾಗಿರತಕ್ಕಂತಹ ಶ್ರೀ ಅಣ್ಣಿ ಶೆಟ್ಟಿ ಅವರು ಆ ತಂಡದ ಒಡನೆ ಬೆನ್ನೆಲುಬಾಗಿ ನಿಂತು ಇಂದು ಮೂಕಾಂಬಿಕೆಯ ಅಹೋರಾತ್ರಿಯ ಪೂಜೆಗೆ ಕಾರಣೀಕರ್ತರಾಗಿದ್ದಾರೆ. ಶ್ರೀಯುತರನ್ನು ಕೇಳ್ಕೊಳ್ತಾಗಿದ್ದೇನೆ, 2 ಶುಭಾಶಂಸನೆಗಳು ತಮ್ಮಿಂದ. ಪ್ರಥಮವಾಗಿ ಗುರುದೇವರ ಪಾದಕ್ಕೆ ಸ್ವಷ್ಟಾಂಗ ನಮಸ್ಕಾರ ಮಾಡುತ್ತಾ, ಕ್ಷೇತ್ರದ ಮಹಾಶಕ್ತಿಯಾದಂಥ ತಾಯಿ ಮೂಕಾಂಬಿಕೆ ಹಾಗೂ ಪರಿವಾರ ಶಕ್ತಿಗಳನ್ನು ನೆನವರಿಕೆ ಮಾಡುತ್ತಾ, ಈ ಕ್ಷೇತ್ರದ ನಾಗ ಸುಬ್ರಹ್ಮಣ್ಯ ದೇವರ ಚರಣಕ್ಕೆ
ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇವತ್ತಿನ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಗಣ್ಯಾಧಿಗಣ್ಯರು ಹಾಗೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತಾದಿಮಾನಿಗಳು ಎಲ್ಲರಿಗೆ ನನ್ನ ಹೃದಯ ತುಂಬಿದ ಪ್ರೀತಿಯ ನಮಸ್ಕಾರವನ್ನು ಮಾಡ್ತೇನೆ ನಾನು. ಇವತ್ತು ಈ ಒಂದು ಕ್ಷೇತ್ರದ ಬ್ರಹ್ಮ ಕುಂಭಾಭಿಷೇಕ ಕ್ಷೇತ್ರದಲ್ಲಿ ವರ್ಷದಿಂದ ವರ್ಷ ಶಕ್ತಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಕ್ಷೇತ್ರ ಅಭಿವೃದ್ಧಿಯಾಗಿ 12 ವರ್ಷಕ್ಕೊಮ್ಮೆ ಆ ಬ್ರಹ್ಮ ಕುಂಭ ಅಭಿಷೇಕ ಮಾಡಿದರೆ ಆ ಶಕ್ತಿ ಪುನರ್ಶಕ್ತಿ ಪುನಃ ಪರಿವರ್ತನೆಗೊಂಡು ಆ ಹೊಸ ಚೈತನ್ಯ ಬರುತ್ತದೆ ಅಂತ ನಮ್ಮ ಗುರುಗಳು ಹಾಗೆ ವಿದ್ವಾಂಸರು ಹೇಳಿದಂಥ ಮಾತು. ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ. ಹಾಗೆ ಇದೊಂದು ಕ್ಷೇತ್ರ ಬಹಳ ವರ್ಷದಿಂದ ಯಾವಾಗಲೂ ಇಲ್ಲಿ ಕಾರ್ಯಕ್ರಮ ದಿನಾಲು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಕ್ಷೇತ್ರದಲ್ಲಿ ನಡೀತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತದೆ ಇಲ್ಲಿ. ಯಾಕೆಂದರೆ ಒಂದು 10-15 ಜನ ವಿದ್ವಾಂಸರು ಒಂದು ಸಭೆಯಲ್ಲಿ ಒಟ್ಟಿಗೆ ಕೂತು ಅವರವರು ಮಾತಾಡುವಾಗ ಹೇಳಿದ್ದಾರೆ, ಆಧ್ಯಾತ್ಮಿಕ ಸಂಸ್ಕಾರ ಸಂಸ್ಕೃತಿ ಶ್ರದ್ಧಾ ಭಕ್ತಿಯಿಂದ ದೈವಾರಾಧನೆ ಹಾಗೆ ದೇವಾರಾಧನೆ ಭಕ್ತಿಪೂರ್ವವಾಗಿ ಆಚರಿಸಿಕೊಂಡು ಬಂದಂಥ ಒಂದು ದೇವರ ಕೋಣೆ ಅಂದರೆ ಅದು ಭಾರತ ದೇಶ ಅಂತ ನಾವು ಎಲ್ಲಿಯೂ ಕೇಳಿದ್ದೇವೆ. ಅದು ಇಲ್ಲಿ ನಮಗೆ ಎಲ್ಲಿ ಹೋದರೂ ಕೂಡ ಅಂಥ ಒಂದು ಆರಾಧನೆ ಮತ್ತು ದೇವರ ಪೂಜೆ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಅದು ಕೂಡ ಹೇಳಲಿಕ್ಕೆ ಸಂತೋಷವಾಗ್ತದೆ. ಹಾಗೆ ಯಾವಾಗಲೂ ನಾವು ನಮ್ಮ ಊರಿನ ನಮ್ಮ ಭೂಮಿಯಾದ ಕರ್ನಾಟಕ, ಇದು ಮಹಾರಾಷ್ಟ್ರವೆಂಬ ಪವಿತ್ರ ಮಣ್ಣಿನ ಇದು ನಮ್ಮದು ಕರ್ಮಭೂಮಿ. ಮಹಾರಾಷ್ಟ್ರದ ಜನರು ಮತ್ತು ನಾವು ಅಣ್ಣ ತಮ್ಮರ ಹಾಗೆ ಅಕ್ಕ ತಂಗಿಯರ ಹಾಗೆ ನಾವು ಇಲ್ಲಿ ನೆಲೆಸ್ತಾ ಇದ್ದೇವೆ. ಆದರೂ ನಮ್ಮ ಆ ಕರ್ನಾಟಕದ ಪುಣ್ಯ ಮಣ್ಣಿನ ಪರಿಮಳವನ್ನು ನಾವು ಎಲ್ಲಿ ಹೋದರೂ ಅಲ್ಲಿ ಹೋಗಿ ನಮ್ಮ ಉದ್ಯೋಗವ ಅಥವಾ ಉದ್ಯಮ ಮಾಡಿಕೊಂಡು ಆ ಪವಿತ್ರ ಮಣ್ಣಿನ ಸಂಸ್ಕಾರ ಅಂದರೆ ಎಲ್ಲಿ ಮಠ ಮಂದಿರ ಗುಡಿ ಗೋಪುರ ಹಾಗೆ ಶಾಲೆಗಳನ್ನು ಪ್ರಾರಂಭ ಮಾಡಿ ಮನುಷ್ಯರಿಗೆ ಏನಾದರೂ ಒಂದು ಪ್ರಯೋಜನ ಆಗಬೇಕು, ಹಾಗೆ ನಮಗೆ ಒಂದು ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ಒಂದು ಭಜನೆ ಮಾಡಲು ಭಕ್ತಿ ಮಾಡಲೊಂದು ಆ ಸ್ಥಳ ಬೇಕು ಅಂತ ಎಲ್ಲ ಆಸೆಯಿಂದ ನಾವು ಮಾಡಿಕೊಳ್ತಾ ಇದ್ದೇವೆ ಮುಂಚಿನಿಂದಲೂ ಈಗಲೂ ನಮ್ಮ ಎಲ್ಲ ಕಡೆಯಲ್ಲಿ. ಹಾಗೆಯೇ ನಮ್ಮ ಮೂಕಾಂಬಿಕೆ ದೇವಸ್ಥಾನ ಕೂಡ ಒಂದು ಶುರುವಿಗೆ ಒಂದು 8-10 ಮಂದಿ ಕೆಂಟಿಂಗ್ ಕಾರ್ಮಿಕರು ಭಜನೆ ಮಾಡಿ ಬಂದಂಥ ತಾಯಿ ಮೂಕಾಂಬಿಕೆ ಎಂದು ಹೇಳಲಲ್ಲಿ ನನಗೆ ಬಹಳ ಸಂತೋಷವಾಗ್ತದೆ. ಹಾಗೆಯೇ ನಮ್ಮ ಈ ಮಹಾರಾಷ್ಟ್ರವೆಂಬ ಇಲ್ಲಿ ನವಿ ಮುಂಬೈಯಲ್ಲಿ ಒಂದು ಯಕ್ಷಗಾನ ಸೇವೆ, ಎಷ್ಟು ಯಕ್ಷಗಾನ ಬಡಗುತಿಟ್ಟು ಸೆಣಕುತಿಟ್ಟು ಬಂದರೂ ಕೂಡ ಅದರಲ್ಲಿ 100ರಲ್ಲಿ ಒಂದು 60 ಸೇವೆ ನಮ್ಮಲ್ಲಿ ಆಗ್ತದೆ ಅಂತ ಅದು ಕೂಡ ನಮಗೆ ಭಾಳ ಹೇಳಲಿ ಸಂತೋಷವಾಗ್ತದೆ ಈ ಸಂದರ್ಭದಲ್ಲಿ. ಅಂಥ ಕ್ಷೇತ್ರದಲ್ಲಿ ಅದೇ ಈಗ ಎಲ್ಲರೂ ಹೇಳ್ತಾರೆ, ನಾವು ಕೇಳ್ತೇವೆ, 12 ವರ್ಷಕ್ಕೊಮ್ಮೆ ಆ ಶಕ್ತಿ ಪುನರ್ಶಕ್ತಿ ಬರಬೇಕಾದ್ರೆ ಅಂಥ ಒಂದು ಬ್ರಹ್ಮಕುಂಭ ಅಭಿಷೇಕ ಆಗಬೇಕು. ಹಾಗೆ ವರ್ಷಂಪ್ರತಿ ಆಗುವಂಥ ಎಲ್ಲ ಧಾರ್ಮಿಕ ಕಾರ್ಯಗಳು ಕೂಡ ನಿಯಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಾವು ಮಾಡಿದರೆ ಆ ಜಾಗದ ಶಕ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾಯಿದೆ. ಹಾಗೆ ಇಲ್ಲಿ ನಾಗ ಸುಬ್ರಹ್ಮಣ್ಯ ದೇವರು ಹಾಗೆ ತಾಯಿ ಮೂಕಾಂಬಿಕೆಯು ನಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಇನ್ನಷ್ಟು ದೇವತಾ ಕಾರ್ಯವನ್ನು ಮಾಡುವಂಥ ಸಮಾಜ ಸೇವೆಯನ್ನು ಮಾಡುವಂಥ ಆ ಭಕ್ತಿ ಮತ್ತು ಶಕ್ತಿ ಮತ್ತು ಆರೋಗ್ಯವನ್ನು ತಾಯಿ ಕರುಣಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ದೇವರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ನಾವು ತಮ್ಮ ಅಂತರಂಗದ ಮಾತನ್ನು ನಮ್ಮ ಇಟ್ಟಿರತಕ್ಕಂತಹ ಶ್ರೀ ಅಣ್ಣಿ ಸಿ ಶೆಟ್ಟಿ, ಪರೋಪಕಾರಿ, ದಾನಿ, ನಿಸ್ವಾರ್ಥ ಸೇವೆಯನ್ನು ಕೊಡತಕ್ಕಂತಹ ವ್ಯಕ್ತಿ, ಅವರಿಗೆ ವಿಶೇಷ ಆಗಿರತಕ್ಕಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ನಮ್ಮ ಅತಿಥಿಗಳಲ್ಲಿ ಬಂದು ಸೇರಿಕೊಂಡಿರತಕ್ಕಂತಹ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀ ಗೋಪಾಲ್ ಸಿ ಶೆಟ್ಟಿ,
ಸಂಸದರು, ಭಾರತೀಯ ಜನತಾ ಪಾರ್ಟಿ ಬೋರಿವಲಿ ಕ್ಷೇತ್ರದ ಸಂಸದರು ಇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಮ್ಮ 2 ಶುಭ ನುಡಿಗಳು ನಮಗಾಗಿ.